ಇನ್ನು ಹಾಸ್ಯ ಕಲಾವಿದ ಸಾಧು ಕೋಕಿಲ ಕೂಡ ಕಂಬನಿ ಮಿಡಿದಿದ್ದಾರೆ. ಮೈಸೂರಿನಲ್ಲಿ ಎಸ್ ಜಾನಕಮ್ಮ ಅವರ ಅಂತಿಮ ದರ್ಶನ ಪಡೆದಂಥ ಸಾಧು ಕೋಕಿಲ ಇನ್ನು ಜಾನಕಮ್ಮ ಅವರಿಗೆ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು, ಮೈಸೂರಿನಲ್ಲೇ ಅದಾಗಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಇನ್ನು ಸಾಧು ಕೋಕಿಲ ಅವರ ತಾಯಿಯನ್ನು ಕಳ್ಕೊಂಡ ದಿನಗಳನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ. ಜೊತೆಗೆ ಜಾನಕಮ್ಮ ಅವರ ಇವತ್ತಿನ ಅಗಲಿಕೆ ನಿಜಕ್ಕೂ ಬೇಸರ ತರುವಂಥ ವಿಚಾರ ಅಂತಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಸ್ಯ ನಟ ಸಾಧು ಕೋಕಿಲ್ ಜಾನಕಮ್ಮ ಅವರ ಸ್ಮಾರಕ ಮೈಸೂರಿನಲ್ಲೇ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ತಾಯಿಯನ್ನು ಕಳೆದುಕೊಂಡ ದಿನಗಳನ್ನು ನೆನೆಸ್ಕೊಂಡ್ರು. ಯಾಕಂದರೆ ಸಾಧು ಕೋಕಿಲ್ ಅವರ ತಾಯಿ ತೀರ್ಕೊಂಡಂಥ ಸಂದರ್ಭದಲ್ಲಿ ಜಾನಕಮ್ಮ ಅವರು ಹಾಡಿದ ಹಾಡುಗಳನ್ನೇ ಅವರು ಕೇಳ್ತಾ ಇದ್ರಂತೆ. ಜಾನಕಮ್ಮನ ಅಂತಿಮ ದರ್ಶನವನ್ನು ಪಡೆದು ಸಾಧು ಕೋಕಿಲ್ ಅವರು ಹಳೆಯ ದಿನಗಳನ್ನು ಕೂಡ ಮೆಲುಕು ಹಾಕ್ಕೊಂಡ್ರು. ಜೊತೆಗೆ ಮೈಸೂರಿನಲ್ಲಿ ಜಾನಕಮ್ಮನ ಒಂದು ಸ್ಮಾರಕ ನಿರ್ಮಿಸಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಈಗ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಹಂಸಲೇಖ ಅವರು ಕೂಡ ಆಲ್ರೆಡಿ ಈಗ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೂ ಮನವಿಯನ್ನು ಮಾಡಿಕೊಂಡ್ರು, ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಟ ಸಾಧು ಕೋಕಿಲ ಕೂಡ ಇವತ್ತು ಇಂತಹ ದಿಗ್ಗಜ ದಂತಕಥೆ ಜೊತೆಗೆ ದಕ್ಷಿಣ ಭಾರತದ ಪ್ರಖ್ಯಾತ ಹಿನ್ನೆಲೆ ಗಾಯಕಿಯನ್ನು ಕಳ್ಕೊಂಡು ಇವತ್ತು ನಿಜಕ್ಕೂ ಚಿತ್ರರಂಗ ಬರಡಾಗಿದೆ. ಯಾಕಂದರೆ ಅವರು ಯಾವುದೋ ಒಂದು ರಾಜ್ಯಕ್ಕೆ ಅಥವಾ ಒಂದು ಕ್ಷೇತ್ರಕ್ಕೆ ಸೀಮಿತವಾದಂತಹ ಗಾಯಕಿ ಆಗಿರಲಿಲ್ಲ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಒರಿಸ್ಸಾ, ಹೀಗೆ ಹಿಂದಿ, ಉರ್ದು ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದಂಥವರು. ಜೊತೆಗೆ ಸಾಧು ಕೋಕಿಲ ಅವರು ಹಾಸ್ಯ ನಟನಾಗಿದ್ದರೂ ಕೂಡ ಅವರಿಗೂ ಕೂಡ ಈ ಸಂಗೀತದ ಅಭಿರುಚಿ ಭಾಳಷ್ಟಿದೆ. ಅವರು ಉತ್ತಮವಾದಂತಹ ಸಿಂಗರೇ ಸಾಧು ಕೋಕಿಲ್ ಅವರು. ಜೊತೆಗೆ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಇವತ್ತಿನೇ ಅವರು ಒಂದು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸಾಧು ಕೋಕಿಲ್ ಅವರ ತಾಯಿ ಈ ಹಿಂದೆ ಸಾವನ್ನಪ್ಪಿದಂಥ ಸಂದರ್ಭದಲ್ಲೂ ಕೂಡ ಎಸ್ ಜಾನಕಿ ಅವರ ಹಾಡುಗಳನ್ನೇ ಅವರು ಕೇಳ್ತಾ ಇದ್ರು ಕೊನೆಯ ದಿನಗಳಲ್ಲಿ ಅಂತ ತಮ್ಮ ತಾಯಿಯನ್ನು ನೆನೆಸ್ಕೊಂಡ್ರು. ತಾಯಿಯ ಸಮಾನವಾಗಿರುವಂಥ ಎಸ್ ಜಾನಕಮ್ಮ ಅವರನ್ನು ಕೂಡ ಇವತ್ತು ಬಹಳ ದುಃಖದಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ. ಇಂತಹ ಮಹಾನ್ ಮೇಧಾವಿ ಹಾಡುಗಾರರು ನಮ್ಮಲ್ಲಿ ಇರಬೇಕಾಗಿತ್ತು, ನಮಗೆಲ್ಲ ಇನ್ಸ್ಪಿರೇಷನ್ ಆಗಬೇಕಾಗಿತ್ತು. ಆದರೆ ಇವತ್ತು ಇಂತಹ ಮಹಾನ್ ಗಾಯಕಿಯನ್ನು ಕಳ್ಕೊಂಡು ಇವತ್ತು ನಾವೆಲ್ಲ ದುಃಖಿತರಾಗಿದ್ದೀವಿ ಅನ್ನುವಂತಹ ಮಾತನ್ನು, ಅವರ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಜಾನಕಮ್ಮ ಬಗ್ಗೆ ಮಾತಾಡಿದ್ದಾರೆ ಸಾಧು ಕೋಕಿಲ. ನಮ್ಮ ತಾಯಿಯವರು ಬರೀ ಅಂದರೆ ಪಿಟೀಲು ಆದಕರು, ನಮ್ಮ ತಾಯಿ ಸಿಂಗರು, ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ತಂಗಿ ಉಷಾ ಅವರು ಸಿಂಗರು. ನಾವೆಲ್ಲ ಆರ್ಕೆಸ್ಟ್ರಾ ಫ್ಯಾಮಿಲಿಯವರು. ನಾವೆಲ್ಲ ಜಾನಕಮ್ಮ ಅವ್ರನ್ನ ಹಾಡುಗಳನ್ನ, ಎಸ್ ಪಿ ಅವರ ಹಾಡುಗಳನ್ನ, ಪಿ ಶ್ರೀನಿವಾಸ ಹಾಡುಗಳನ್ನ ಹಾಡಿ ಜೀವನ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿಯವರು ಬರೀ ಜಾನಕಿಯವರು. ಅವರ ಕಡೆಯ ಉಸಿರು ಬೆರಳನ್ನ ಹಿಂಗೆ ತಾಳೆ ಹಾಕ್ಕೊಂಡು ಎಸ್ ಜಾನಕಿ ಮೇಡಮ್ ಅವರ ಕರೆದರು ಕೇಳದೆ ಹಾಡನ್ನ ಹಾಡ್ಕೊಂಡೇ ನಮ್ಮ ತಾಯಿ ಅವರು ಉಸಿರನ್ನ ಬಿಟ್ಟರು. ಅದನ್ನ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಜಾನಕಿ ಅಮ್ಮವ್ರನ್ನ ಇಷ್ಟಪಡದೇ ಇರೋಂಥವ್ರು ಯಾರು ಸಂಗೀತದಲ್ಲಿ. ಅವರು ಹುಟ್ಟು ಕಲಾವಿದರು, ಹುಟ್ಟು ಸಂಗೀತಗಾರರು. ಕೆಲವರೆಲ್ಲ ಒಂದೊಂದು ಏನು ಒಂದೊಂದು ಥರದ ಹಾಡುಗಳಿಗೆ, ಕೆಲವರು ಈ ಫಾಸ್ಟ್ ಸಾಂಗ್ಗಳಿಗೆ ಫಿಕ್ಸ್ ಆಗಿರ್ತಾರೆ, ಅಥವಾ ಇನ್ನೊಂದು ಮೆಲಡಿ ಇವ್ರು ಹಾಡ್ತಾರೆ, ಇವ್ರು ಫಾಸ್ಟ್ ಸಾಂಗ್ ಆಡ್ತಾರೆ, ಇನ್ನೊಬ್ರು ಬ್ಯಾಕ್ ಆಡ್ತಾರೆ, ಈ ಥರ ವಾಯ್ಸ್ಗಳಿರ್ತವೆ. ಆದರೆ ಜಾನಕಿಯವ್ರ ವಿಷಯದಲ್ಲಿ, ಮೇಡಮ್ ವಿಷಯದಲ್ಲಿ ಯೂನಿವರ್ಸಲ್ ಅದು ಸಂಗೀತದ ಯೂನಿವರ್ಸಲ್. ಅಂಥವ್ರು ಇವತ್ತು ನಮ್ಮನ್ನು ಹಾಕಲಿದ್ದಾರೆ. ಇವತ್ತಾಗಲಿದ್ದಂತಲ್ಲ, ನಾನೊಂದು ಸತ್ಯ ಹೇಳ್ತೀನಿ ಎಲ್ಲರ ಮುಂದೆ. ಯಾವತ್ತೂ ಅವರು ಹಾಡೋದನ್ನ ನಿಲ್ಲಿಸಿದ್ದಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ಮನುಷ್ಯ ಅಂದಮೇಲೆ ಏಜ್ ಆಗೇ ಆಗತ್ತೆ. ನಮ್ಮ ದೇಹ ಪರ್ಮಿಟ್ ಮಾಡಲ್ಲ ಹಾಡೋದಕ್ಕೆ. ಅಂದರೆ ಪಿಟೀಲು ಆದಕರು, ನಮ್ಮ ತಾಯಿ ಸಿಂಗರು, ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ತಂಗಿ ಉಷಾ ಅವರು ಸಿಂಗರು. ನಾವೆಲ್ಲ ಆರ್ಕೆಸ್ಟ್ರಾ ಫ್ಯಾಮಿಲಿಯವರು. ನಾವೆಲ್ಲ ಜಾನಕಮ್ಮ ಅವ್ರನ್ನ ಹಾಡುಗಳನ್ನ, ಎಸ್ ಪಿ ಅವರ ಹಾಡುಗಳನ್ನ, ಪಿ ಶ್ರೀನಿವಾಸ ಹಾಡುಗಳನ್ನ ಹಾಡಿ ಜೀವನ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿಯವರು ಬರೀ ಜಾನಕಿಯವರು. ಅವರ ಕಡೆಯ ಉಸಿರು
ಬೆರಳನ್ನ ಹಿಂಗ ತಾಳೆ ಹಾಕೊಂಡು ಎಷ್ಟು ಜನಕ್ಕೆ ಮೇಡಮ್ ಅವರ ಕರೆದರು ಕೇಳದೆ ಹಾಡನ್ನ ಹಾಡ್ಕೊಂಡೇ ನಮ್ಮ ತಾಯಿ ಅವರು ಉಸಿರನ್ನ ಬಿಟ್ಟು ಅದನ್ನ ನಾನು ಇವತ್ತು ಹೇಳಕ್ ಇಷ್ಟ.